ಎಕ್ಸಾಂಪಲ್ ಫೈನ್ ಕೊಟ್ಟಿದ್ದಾರೆ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಝೆಡ್ ಅಂದರೆ ಝೆಡ್ ಆಫ್ ಇಂಟೀಜರ್ಸ್ ಗಿವನ್ ಬೈ ಆರ್ ಈಕ್ವಲ್ಸ್ ಟು ಎ ಕಾಮಾ ಬಿ ಸಚ್ ದಟ್ 2 divides a minus b is an equivalence relation. ಸೊ ಝೆಡ್ ಅಂದರೆ ಸೆಟ್ ಆಫ್ ಇಂಟೀಜರ್ಸ್ ಅಂತ ಗೊತ್ತದಲ್ಲ, ಅದರ 0 1 2 3 4 ಈ ರೀತಿ, ಆ್ಯಂಡ್ -1 -2 -3, ಸೊ ಎಲ್ಲ ಸೆಟ್ ಆಫ್ ಇಂಟೀಜರ್ಸು. ಓಕೆ, ಸೊ ಈ ನಂಬರ್ಸ್ ಯೂಸ್ ಮಾಡಿಕೊಂಡು ನಮಗೊಂದು ರಿಲೇಷನ್ ರೆಡಿ ಮಾಡಬೇಕಿದೆ. ಎ ಕಾಮಾ ಬಿ ಆರ್ಡರ್ಡ್ ಪೇರ್ನಲ್ಲಿ ಇರಬೇಕು, ಆ್ಯಂಡ್ ಅದು ಆರ್ಡರ್ಡ್ ಪೇರ್ ಯಾವ ರೀತಿ ಇರಬೇಕಂದ್ರೆ ಅವುಗಳ ವ್ಯತ್ಯಾಸ, ಸೊ ಡಿಫ್ರೆನ್ಸ್ ಆಫ್ ಎ ಆ್ಯಂಡ್ ಬಿ 2 ಇಂದ ಡಿವೈಡ್ ಆಗಬೇಕು. ಸೊ 2 divides a minus b ಅಂದರೆ ಫಾರ್ ಎಕ್ಸಾಂಪಲ್ ಎರಡು ಇಂಟೀಜರ್ ತೊಗೊಳ್ಳಿ, ಅವುಗಳ ಡಿಫ್ರೆನ್ಸ್ 2 ಇಂದ ಡಿವೈಡ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನು 4 ಮತ್ತು 6 ತೊಗೊಳ್ತಾ ಇದ್ದೀನಿ, ಡಿಫ್ರೆನ್ಸ್ ಎಷ್ಟಾಗುತ್ತೆ -2, ಸೊ ಇದು 2 ಇಂದ ಡಿವೈಡ್ ಆಗುತ್ತೆ ಈ ರೀತಿ. ಮತ್ತು ಬೇರೆ ನಂಬರ್ ಫಾರ್ ಎಕ್ಸಾಂಪಲ್ 7 ತೊಗೊಳ್ತಾ ಇದ್ದೀನಿ, ಇನ್ನೊಂದು 4 ತೊಗೊಳ್ತಾ ಇದ್ದೀನಿ, 7 - 4 3, 3 2 ಇಂದ ಡಿವೈಡ್ ಆಗೋದಿಲ್ಲ. ಈ ರೀತಿ ಆರ್ಡರ್ಡ್ ಪೇರ್ ಇರಬಾರ್ದು. 7, 4 ಈ ರೀತಿ ಇರಬಾರ್ದು. 4, 6 ಅಂದರೆ ಒಂದು ಆಡ್ ನಂಬರ್ ಒಂದು ಇವನ್ ನಂಬರ್ ಇರಬಾರ್ದು ಅಂತ ಅರ್ಥ. 7 ಆಡ್ ಇದೆ, 4 ಇವನ್ ಇದೆ, ಈ ರೀತಿ ಇರಬಾರ್ದು. ಇದ್ದರೆ 2 ಇವನ್ ಆಗಿರಬೇಕು, ಇಲ್ಲಾಂದರೆ 2 ಆಡ್ ಆಗಿರಬೇಕು. 2 ಆಡ್ ಇದ್ದರೆ ಹೆಂಗೆ ಬರುತ್ತೆ, ಒಂದು 5 ಅಂತ ತೊಗೊಂಡು ಒಂದು 3 ಅಂತ ತೊಗೊಂಡು ಡಿಫ್ರೆನ್ಸ್ ಏನಾಗುತ್ತೆ 2 ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಚೆಕ್ ಮಾಡ್ತಾ ಹೋಗಬೇಕು. ಸೊ ಎಕ್ಸಾಂಪಲ್ ಜಾಸ್ತಿನೇ ಬರುತ್ತೆ, ಅದಕ್ಕೆ ಬೇಸಿಕ್ಕಾಗಿ ನಾವು ಎ ಕಾಮಾ ಎ ರಿಫ್ಲೆಕ್ಸಿವಲ್ಲಿ ಎಲ್ಲ ಎಲಿಮೆಂಟ್ಸ್ ಅಂದರೆ ಎಲ್ಲ ಇಂಟೀಜರ್ ಎ ಸಲುವಾಗಿ ನಾವು ಚೆಕ್ ಮಾಡ್ತಾ ಹೋಗೋಣ. ಎ ಏನಂತ ತಿಳ್ಕೊಂಡು ಎ ಇಸ್ ಅ ಇಂಟೀಜರ್. ಸೊ ರಿಫ್ಲೆಕ್ಸಿವಲ್ಲಿ ಮೊದಲನೇದಾಗಿ ಎ ಕಾಮಾ ಬಿ ಮೀನಿಂಗ್ ಏನು, 2 divides a minus b. ಸೊ ಚೆಕ್ ಮಾಡೋಣ. 2 divides, ಸೊ ಇಲ್ಲಿ ಎ ಕಾಮಾ ಬಿ ಕೊಟ್ಟರೆ ಎ ಮೈನಸ್ ಬಿ ಅಂತ ಬರ್ಕೊಳ್ಬೇಕು. ನಾವು ಎ ಕಾಮಾ ಎ ತೊಗೊಳ್ತಾ ಇದ್ದೀವಿ ರಿಫ್ಲೆಕ್ಸಿವ್ ಸಲುವಾಗಿ, ಅಂದರೆ ಎ ಮೈನಸ್ ಎ ಅಂತ ಬರ್ಕೊಳ್ಬೇಕು. ಎ ಮೈನಸ್ ಎ ಅಂದರೆ ಎಷ್ಟಾಗುತ್ತೆ 0. ಸೊ ಯಾವುದೇ ಸಂಖ್ಯೆ, ಯಾವುದೇ ನಂಬರ್ ತೊಗೊಳ್ಳಿ 2 ಮತ್ತು ಎ ಅಂತ, ಇಂಟೀಜರ್ಗಳ ಡಿಫ್ರೆನ್ಸ್ ಅಂದರೆ ಸೇಮ್ ಇಂಟೀಜರ್ ಇದೆಯಲ್ಲ, ಮೊದಲನೇದು ಎ ಇದೆ, ಸೆಕೆಂಡ್ ಕೂಡ ಇಂಟೀಜರ್ ಏನೇ ಇದೆ, ಸೊ ಅವುಗಳ ಡಿಫ್ರೆನ್ಸ್ 0 ಬರುತ್ತೆ. ಸೊ 0 2 ಇಂದ ಡಿವೈಡ್ ಆಗುತ್ತೆ, 0 / 2 0 ಬರುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ, ವಿಚ್ ಈಸ್ ಟ್ರೂ ಅಂತ ಹೇಳ್ಬೋದು. ಕರೆಕ್ಟಾಗಿ ಟ್ರೂ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಝೆಡ್ ಸೆಟ್. ಇಂಟೀಜರ್ ಇದೆಲ್ಲ, ಸೊ ಈ ಎ ಎಲಿಮೆಂಟ್ ಈ ಇಂಟೀಜರ್ ಸೆಟ್ ಒಳಗಡೆಯಿಂದ ಯಾವುದೇ ನಂಬರ್ ತೊಗೊಂಡ್ರೂ ಟ್ರೂ ಆಗುತ್ತೆ. ಯಾಕಂದರೆ 0 / 2 ಅಂದರೆ 0 ಆಗುತ್ತೆ. ಕರೆಕ್ಟ್? ಸೊ ಎ ಕಾಮಾ ಎ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಯಾವ ಸೆಟ್ ಕೊಟ್ಟಿದ್ದಾರೆ, ಇಂಟೀಜರ್ ಸೆಟ್ ಕೊಟ್ಟಿದ್ದಾರೆ. ದೇರ್ ಫೋರ್ ರಿಲೇಷನ್ ಆರ್ ಇಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬೋದು. ಅದೇ ರೀತಿ ಸಿಮೆಟ್ರಿಕ್ ಸಲುವಾಗಿ ಸ್ವಲ್ಪ ಎ ಕಾಮಾ ಬಿ ಸ್ಯಾಟಿಸ್ಫೈ ಆದರೆ ಬಿ ಕಾಮಾ ಎ ಚೆಕ್ ಮಾಡ್ತಾ ಹೋಗಬೇಕು. ಎ ಕಾಮಾ ಬಿ ರಿಲೇಷನಲ್ಲಿದ್ದರೆ ಬಿ ಕಾಮಾ ಎ ನಾವು ಚೆಕ್ ಮಾಡಬೇಕಲ್ಲ. ಸೊ ನೋಡೋಣ ಯಾವ ರೀತಿ. ಸೊ ಮೊದಲನೇದಾಗಿ ಲೆಟ್ ಎ ಕಾಮಾ ಬಿ ಬಿಲಾಂಗ್ಸ್ ಟು ಆರ್ ಅಂತ ತೊಗೊಂಡು, ಅಂದರೆ ಇದ್ರ ಮೀನಿಂಗ್ ಏನು, ಎ ಕಾಮಾ ಬಿ ಮೀನಿಂಗ್ ಏನು, 2 divides a minus b. ಕರೆಕ್ಟಾ? ಅಂದರೆ ಆಲ್ರೆಡಿ ರಿಲೇಷನಲ್ಲಿ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಬೇಕು. 2 divides a minus b. ಇವಾಗ ಒಂದು ನಂಬರ್ 2 ಇಂದ ಡಿವೈಡ್ ಆಗ್ತಾ ಇದೆ, ಆಲ್ರೆಡಿ ನಮ್ಗೆ ಗೊತ್ತಿದೆ. ಸೊ ಇದರೊಳಗಡೆಯಿಂದ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, 2 ಇಂದ ಡಿವೈಡ್ ಆಗುತ್ತಾ. ಈಗ 8 - 6 ಇದೆ, ಎ ಬಿ ಬದಲಾಗಿ 8 6 ತೊಗೊಳ್ತಾ ಇದ್ದೀನಿ. ಸೊ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 2 ಅಂತ ಹೇಳ್ತಾ ಇದ್ದೀವಿ. ಕರೆಕ್ಟಾ? 8 - 6 ಅಂದರೆ 2, 2/2 ಅಂದರೆ 1 ಆಗುತ್ತೆ. ಕರೆಕ್ಟ್. ಸೊ ಈ ಬ್ರ್ಯಾಕೆಟಿಂದ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, 6 - 8 ಆಗುತ್ತೆ. ಸೊ ಆವಾಗ ಕೂಡ ಇದು 2 ಇಂದ ಡಿವೈಡ್ ಆಗುತ್ತೆ. ಚೆಕ್ ಮಾಡಿ. 6 ಓನ್ಲಿ ನಾವು ಈ ಬ್ರ್ಯಾಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. 6 - 8 ಅಂದರೆ ಎಷ್ಟಾಗುತ್ತೆ, -2 ಆಗುತ್ತೆ. ಸೊ ಆವಾಗ ಕೂಡ ಇದು 2 ಇಂದ ಡಿವೈಡ್ ಆಗುತ್ತೆ. ಸೊ ಮೈನಸ್ ಕಾಮನ್ ತೊಗೊಂಡ್ರು 2 ಇಂದ ಡಿವೈಡ್ ಆಗುತ್ತೆ. ಸೊ ಅದೇ ನಾವು ಯೂಸ್ ಮಾಡ್ಕೊಳ್ಳೋಣ. ಹಿಯರ್ ದಿಸ್ ಇಂಪ್ಲೈಸ್ 2 divides, ಇದರೊಳಗಡೆ ಮೈನಸ್ ಕಾಮನ್ ತೊಗೊಂಡ್ರೆ ಬಿ ಮೈನಸ್ ಎ ಆಗುತ್ತೆ. ಸೊ ವಿಥೌಟ್ ಮೈನಸ್ ಕೂಡ ನಾವು ಹೇಳ್ಬೋದಾ. ಇವಾಗ ಇಲ್ಲಿ -6 - 8 ಅಂದರೆ 8 - 6 ಅಂತಲೇ ಅರ್ಥ.
ಸೊ ವಿತೌಟ್ ಮೈನಸ್ ಏನಾಗುತ್ತೆ 6 ಮೈನಸ್ 8 ಆಲ್ಸೋ ಡಿವಿಸಿಬಲ್ ಬೈ 2. ಈ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡ್ಬೋದು. ಅಂದರೆ ಈ ಮೈನಸ್ ತೆಗೆದ್ರೂ ಕೂಡ 2 ಇಂದ ಡಿವೈಡ್ ಆಗುತ್ತೆ. 2 ಆಲ್ಸೋ ಡಿವೈಡ್ಸ್ ಯಾವುದು ಬಿ ಮೈನಸ್ ಎ ಅಂತ ಹೇಳ್ಬೋದು. ಕರೆಕ್ಟಾ? ಅಂದರೆ ಏನರ್ಥ, ಬಿ ಎ ಕೂಡ ಆ ರಿಲೇಷನಲ್ಲಿ ಇದೆ ಅಂತ ಅರ್ಥ. ಸೊ ದಿಸ್ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎ ಬಿ ಎಲಿಮೆಂಟ್ ಬಿಲಾಂಗ್ಸ್ ಟು ಇಂಟಿಜರ್ ಸೆಟ್. ಸೊ ಇಂಟಿಜರ್ ಸೆಟ್ ಕೊಟ್ಟಿದ್ದಾರೆ, ಅದರ ಪ್ರಕಾರ ಎಲ್ಲ ಆರ್ಡರ್ಡ್ ಪೇರ್ ಸ್ಯಾಟಿಸ್ಫೈ ಆಗುತ್ತೆ. ದೆನ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಯಾವಾಗಲೂ ಡಿಫ್ರೆನ್ಸ್ ಮೇಲೆ ಕ್ವಶನ್ ಬಂದರೆ, ಅಂದರೆ 2 ಡಿವೈಡ್ಸ್ ಎ ಮೈನಸ್ ಬಿ ಈ ರೀತಿ ಬಂದರೆ ಇದೇ ಮೆಥಡ್ ಫಾಲೋ ಮಾಡ್ತಾ ಹೋಗಿ. ಟ್ರಾನ್ಸಿಟಿವಲ್ಲಿ ಎರಡು ಆರ್ಡರ್ಡ್ ಪೇರ್ ಆಲ್ರೆಡಿ ಗಿವನ್ ಇರುತ್ತೆ, ಅಂದರೆ ಸ್ಯಾಟಿಸ್ಫೈ ಆಗುತ್ತೆ. ಯಾವುದಾದ್ರು ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಸೊ ನಾವು ಎ ಸಿ ಸ್ಯಾಟಿಸ್ಫೈ ಆಗುತ್ತಲ್ಲ ಅಂತ ಚೆಕ್ ಮಾಡಬೇಕಷ್ಟೆ. ನೋಡಿ, ಮೊದಲನೇದಾಗಿ ಎ ಬಿ ಬಿಲಾಂಗ್ಸ್ ಟು ಆರ್ ಅಂತ ತೊಗೊಳ್ಳಿ. ಆ್ಯಂಡ್ ಸೆಕೆಂಡ್ ಯಾವುದು ಬಿ ಸಿ ಬಿಲಾಂಗ್ಸ್ ಟು ಆರ್ ಅಂತ ತೊಗೊಳ್ಳಿ. ಸೊ ಎರಡು ಆಲ್ರೆಡಿ ರಿಲೇಷನಲ್ಲಿ ಇರೋ ಆರ್ಡರ್ಡ್ ಪೇರ್ಸ್ಗಳು. ಸೊ ಫಸ್ಟ್ ಬ್ರ್ಯಾಕೆಟ್ ಮೀನಿಂಗ್ ಏನು, ಎ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ 2 ಡಿವೈಡ್ಸ್ ಎ ಮೈನಸ್ ಬಿ. ಆ್ಯಂಡ್ ಬಿ ಸಿ ಮೀನಿಂಗ್ ಏನು, 2 ಡಿವೈಡ್ಸ್ ಬಿ ಮೈನಸ್ 2 ಡಿವೈಡ್ಸ್ ಬಿ ಮೈನಸ್. ಇವಾಗ ಎ ಮೈನಸ್ ಬಿ 2 ಇಂದ ಡಿವೈಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಎ ಮೈನಸ್ ಬಿ ಬದಲಾಗಿ ನಾನು ಒಂದು ನಂಬರ್ ತೊಗೊಳ್ತೀನಿ, 10 ಅಂತ ತೊಗೊಳ್ತೀನಿ. ಸೊ 2 ಡಿವೈಡ್ಸ್ 10 ಅಂತ ಹೇಳ್ತಿದ್ದೀನಿ. ಕರೆಕ್ಟಾ? ಎಸ್, ಕರೆಕ್ಟ್. ಮತ್ತೊಂದು ಇಲ್ಲಿ ಬಿ ಮೈನಸ್ ಸಿ ಅಂದರೆ ಬೇರೆ ಯಾವುದೋ ನಂಬರ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ 4 ಅಂತ ತೊಗೊಳ್ಳೋಣ. 2 ಡಿವೈಡ್ಸ್ 4 ಅಂತ ಹೇಳ್ತೀವಿ, ಅಂದರೆ 4 2 ಇಂದ ಡಿವೈಡ್ ಆಗುತ್ತೆ. ಇದನ್ನು ಕರೆಕ್ಟ್. ಸೊ ಇವುಗಳ ಸಮ್. ಸೊ ಎರಡು ಪ್ಲಸ್ ಮಾಡಿದ್ರೂ ಕೂಡ 2 ಇಂದ ಡಿವೈಡ್ ಆಗುತ್ತೆ. ನೋಡಿ, ಎಲ್ ಸಿ ಎಮ್ 2 ಆಗುತ್ತಾ ನ್ಯೂಮರೇಟರ್. 10 + 4 10 + 4 ಅಂದರೆ 14 ಡಿವೈಡ್ ಬೈ 2. ಸೊ ಸಮ್ ತೊಗೊಂಡ್ರೂ ಕೂಡ ಎರಡು 2 ಇಂದ ಡಿವೈಡ್ ಆಗುತ್ತೆ ಅಂತ ಗೊತ್ತಾಯಿತು. ಅದ್ರ ಸಲುವಾಗಿ ನಾವು ಈ ಮೆಥಡ್ ಏನು ಮಾಡೋಣ, ಈ ಎರಡು ಸ್ಟೇಟ್ಮೆಂಟ್ನ ಆ್ಯಡ್ ಮಾಡ್ಕೊಳ್ಳೋಣ. ದಿಸ್ ಇಂಪ್ಲೈಸ್, ಎರಡು ಆ್ಯಡ್ ಮಾಡಿದಾಗ ಏನಂತ ಹೇಳ್ಬೋದು, 2 ಆಲ್ಸೋ ಡಿವೈಡ್ಸ್ ಫಸ್ಟ್ ನಂಬರ್ ಪ್ಲಸ್ ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ಪ್ಲಸ್ ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ಅಂದರೆ ಎ ಮೈನಸ್ ಬಿ, ಸೆಕೆಂಡ್ ನಂಬರ್ ಅಂದರೆ ನಮ್ಮ ಸಲುವಾಗಿ ಬಿ ಮೈನಸ್. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ಇಲ್ಲಿ ಪ್ಲಸ್ ಬಿ ಮತ್ತು ಮೈನಸ್ ಬಿ ಇದೆ. ಮೈನಸ್ ಬಿ ಪ್ಲಸ್ ಬಿ 0 ಆಗುತ್ತೆ, ವಿಚ್ ಮೀನ್ಸ್ 2 ಆಲ್ಸೋ ಡಿವೈಡ್ಸ್ ಏನು ಉಳಿತಿಲ್ಲಿ, ಎ ಉಳ್ಕೊಳ್ತದೆ, ಅಲ್ಲಿ ಮೈನಸ್ ಸಿ ಉಳ್ಕೊಳ್ತದೆ. ನಮ್ಗೆ ಇದೇ ಪ್ರೂವ್ ಮಾಡಬೇಕಿತ್ತು. ದಿಸ್ ಇಂಪ್ಲೈಸ್ A, C belongs to relation R for every A, B, C element belongs to integer set. Therefore, the relation R is transitive relation ಅಂತ ಹೇಳ್ಬೋದು. ಸೊ ಯಾವಾಗ ಒಂದು ರಿಲೇಷನ್ ರಿಫ್ಲೆಕ್ಸಿವ್ ಇರುತ್ತೆ, ಸಿಮೆಟ್ರಿಕ್ ಇರುತ್ತೆ ಆ್ಯಂಡ್ ಟ್ರಾನ್ಸಿಟಿವ್ ಇರುತ್ತೆ, ದೆನ್ ದಟ್ ರಿಲೇಷನ್ ಇಸ್ ಕಾಲ್ಡ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್ ಹೇಳ್ಬೋದಾ. Therefore, the relation R is an equivalence relation ಅಂತ ಹೇಳ್ಬೋದು.